ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾಳ ದಿನಗಳ ನಂತರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 15 ಡೇಸ್ ಗ್ಯಾಪ್ ಆಯ್ತು ಅನಿಸುತ್ತೆ. ರೀಸನ್ ಇಷ್ಟೇ, ಯಾವ ನೋಟಿಫಿಕೇಷನ್ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಏನು ಹೇಳ್ಬೇಕು ಅಂತ ನಮಗೂ ಕೂಡ ಒಂದು ಡ್ರಾಬ್ಯಾಕ್ ಇತ್ತು. ಸೊ ಏನು ಹೇಳ್ಬೇಕು ಗೊತ್ತಾಗ್ತಾಯಿಲ್ಲ ಅಂತ. ಆದರೆ ಈ ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ. ಯಾಕಂದರೆ ಸರ್ಕಾರ ಈ ಒಳ ಮೀಸಲಾತಿ ಸಮಸ್ಯೆ ಏನಿತ್ತಲ್ಲ, ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಮಾಡಿದ್ದಾರೆ. ಇಂಟರ್ನಲ್ ರಿಸರ್ವೇಷನ್ ಕ್ಲಿಯರ್ ಆಗಿರೋದ್ರಿಂದ ಇವಾಗ ನೋಟಿಫಿಕೇಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೊಸ ಕಂಟೆಂಟ್ನೊಂದಿಗೆ ಹೊಸ ನಿಮಗೆ ಚಾಪ್ಟರ್ಸು ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾನೆ ಹೋಗ್ತೀವಿ. ಹಾಗಾಗಿ ತಪ್ಪದೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಬನ್ನಿ. ಹಾಗೆ ಸ್ನೇಹಿತರೆ, ಈಗ ರೀಸೆಂಟಾಗಿ ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ HSTR ಕಾಲ್ಫರ್ ಆಗೋ ಚಾನ್ಸಸ್ ಇದೆ. HSTR ಮತ್ತು PSTR ಆಗೋ ಚಾನ್ಸಸ್ ತುಂಬ ಇದೆ ಅಂತ ಸುದ್ದಿ ಬರ್ತಾ ಇದೆ. ಹಾಗಾಗಿ ನೀವು ಯಾರೆಲ್ಲ HSTR ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀರಿ ಅಥವಾ HSTR ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಇದಿರಲ್ಲ, ನಿಮ್ಮ ಪ್ರಿಪ್ರೇಷನ್ನ ಈಗಲಿಂದಲೇ ಸ್ಟಾರ್ಟ್ ಮಾಡ್ತಾ ಬನ್ನಿ. ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅನ್ನೋದಕ್ಕಿಂತ ಈಗಿಂದನೇ, ಈ ಕಮಿಂಗ್ ಟೈಮಿಂದನೇ, ಇವತ್ತಿಂದನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಬನ್ನಿ. ಯಾಕೆಂದರೆ ಬಲ್ಲ ಮೂಲಗಳ ಪ್ರಕಾರ ನೋಟಿಫಿಕೇಷನ್ ಆಗಿ ಈ ಎಕ್ಸಾಮ್ ಮಾಡಲಿಕ್ಕೆ ಸಾಕಷ್ಟು ಸಮಯಾವಕಾಶ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ನೋಟಿಫಿಕೇಷನ್ ಆದಮೇಲೆ ಓದೋಣಂತೆ ಅಂತೇಳಿ ಆ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೊಂಡು ಈಗಿಂದನೇ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಇದಕ್ಕೆ ಪೂರಕವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ನಿಮಗೆ HSTR, PSTR ಇನ್ನು ಎಲ್ಲ ಥರದ ಎಕ್ಸಾಮ್ಸ್ಗೆ ಕಂಟೆಂಟ್ ಓರಿಯೆಂಟೆಡ್ ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ HSTR, PSTR ಪರೀಕ್ಷೆಗಳಿಗೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸು ಕ್ಲಾಸಸ್ ಬೇಕಂದ್ರೆ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಸಿಲೆಬಸ್ ವೈಸು, ಟಾಪಿಕ್ ವೈಸು, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ವಿತ್ PDF ನೋಟ್ಸು ಮತ್ತು ನಿಮಗೆ ಮಾರ್ಕ್ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡ್ತಾ ಬನ್ನಿ. ನಾನು ಈ ಕ್ಲಾಸಲ್ಲಿ ಕೆಲವೊಂದು ಮ್ಯಾಥ್ಸ್ ಪ್ರಶ್ನೆಗಳನ್ನ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ನೀವು ಸ್ಪೆಸಿಫಿಕ್ ಪೇಪರ್ ಸೆಕೆಂಡ್ ಅಂತ ತಗೊಂಡ್ರೆ, ಎಸ್ಪೆಷಲಿ PM ಮೆಥಡ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ PSTR ಎಕ್ಸಾಮಲ್ಲಿ ಬರ್ತಕ್ಕಂಥ ಮ್ಯಾಥ್ಸ್ ಆಗಿರ್ಬೋದು, ಅಥವಾ GPSTRಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಕ್ಯಾಂಡಿಡೇಟ್ಸ್ ಎಲ್ಲರೂ ವಾಚ್ ಮಾಡ್ಬೋದು. ಆ ಥರ ಮ್ಯಾಥ್ಸ್ ಪ್ರಶ್ನೆಗಳು ಆಬ್ಜೆಕ್ಟಿವ್ ಟೈಪ್ ಯಾವ ಥರ ಇರ್ತವೆ, ಅವನ್ನ ಸುಲಭವಾಗಿ ಹೆಂಗೆ ಬಿಡಿಸ್ಬೋದು ಅಂತ ಕೆಲವೊಂದು ಪ್ರಾಬ್ಲಮ್ಸ್ ಮೂಲಕ ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಮೊದಲನೇ ಪ್ರಾಬ್ಲಮ್ ಇಲ್ಲಿದೆ ನೋಡ್ರಿ. ಫಸ್ಟ್ ಕ್ವಶನ್. If A by B equal to 2 and C by B equal to 3, then the value of A plus B divided by B plus C ಅಂತ ಒಂದು ಕ್ವಶನ್ ಇದೆ. A by B ರೇಷು 2 ಇದೆ, C by B ರೇಷು 3 ಇದೆ. ಹಾಗಾದ್ರೆ A plus B divided by B plus C ರೇಷು ಎಷ್ಟು ಬರುತ್ತೆ? A plus B divided by B plus C ರೇಷು ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ನೋಡ್ರಿ, ಇಲ್ಲಿ A plus B ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ B plus C ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ನ್ಯೂಮರೇಟ್ರಲ್ಲಿ ಏನು ಮಾಡ್ತೀನಿ, B ಅನ್ನು ಕಾಮನ್ ತೆಗಿತಾ ಇದ್ದೀನಿ. ನ್ಯೂಮರೇಟ್ರಲ್ಲಿ B ಕಾಮನ್ ತೆಗೆದೆ ಅಂದ್ರೆ ಇಲ್ಲಿ A ಇದ್ದಾಗ A by B ಅಂತ ಬರ್ಕೋಬಹುದು. ಯಾಕಂದ್ರೆ ಇವೆರಡೂ ಟರ್ಮಲ್ಲಿ B ಇಲ್ಲ, ಆದ್ರೂ B ಕಾಮನ್ ತೆಗಿತಾ ಇದೀವಿ ಅಂದ್ರೆ ಇಲ್ಲಿ B ಕಾಮನ್ ತೆಗ್ದೀನಿ ಅಂದ್ರೆ ಫಸ್ಟ್ ಟರ್ಮ್ A by B ಆಗುತ್ತೆ. ಯಾಕಂದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ B ಕ್ಯಾನ್ಸಲ್ ಆಗಿ ಇದೇ ಫಸ್ಟ್ ಟರ್ಮ್ A ಬರುತ್ತೆ. ಪ್ಲಸ್ ಸೆಕೆಂಡ್ ಟರ್ಮಲ್ಲಿ B ಕಾಮನ್ ತೆಗ್ದೀನಿ ಅಂದ್ರೆ ಅಲ್ಲಿ ಏನಿಲ್ಲ ಅಂದ್ರೆ 1 ಉಳಿಯುತ್ತೆ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ನಾವೇನು ಮಾಡೋಣ ಅಂದರೆ C ಕಾಮನ್ ತೆಗಿಯೋಣ. C ಕಾಮನ್ ತೆಗೆದ್ವಿ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಟರ್ಮಲ್ಲಿ C by B ಅಲ್ಲ, C ಬೇಡ, Bನೇ ಕಾಮನ್ ತೆಗಿಯೋಣ. ಡಿನಾಮಿನೇಟ್ರಲ್ಲೂ Bನೇ ಕಾಮನ್ ತೆಗೆದ್ವಿ ಅಂದರೆ ಇಲ್ಲಿ B ಕಾಮನ್ ತೆಗೆದ್ವಿ ಅಂದರೆ ಏನಿಲ್ಲ ಅಂದರೆ 1 ಉಳಿಯುತ್ತೆ. ಇಲ್ಲಿ B ಇಲ್ಲ ಆದರೂ B ಕಾಮನ್ ತೆಗೆದ್ವಿ ಅಂದರೆ ಅದನ್ನ C ಡಿವೈಡ್ ಬೈ B ಬರಿಬೇಕು. B ಇಂಟು C by B ಅಂದರೆ B ಕ್ಯಾನ್ಸಲ್ ಆಗಿ ಅಗೇನ್ Cನೇ ಉಳಿಯುತ್ತೆ. ಇಲ್ಲಿ ನ್ಯೂಮರೇಟ್ರಲ್ಲಿರೋ B, ಡಿನಾಮಿನೇಟ್ರಲ್ಲ B ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. A by B ವ್ಯಾಲ್ಯೂ ಇಲ್ಲಿ ಇದೆ 2 ಇದೆ, 2 ಬರಿತಾ ಇದೀನಿ. ಪ್ಲಸ್ 1 ಬರೆಯೋಣ. ಡಿವೈಡ್ ಬೈ 1 ಪ್ಲಸ್ ಬರ್ಕೊಂಡು C by B ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ 3 ಅಂತ, C by B ಪ್ಲೇಸಲ್ಲಿ 3 ಬರೆಯೋಣ.
2 + 1 ಅಂದರೆ 3 ಆಗುತ್ತೆ. 1 + 3 ಅಂದರೆ 4 ಬರುತ್ತಲ್ಲ. ಆನ್ಸರ್ ಇದಕ್ಕೆ 3/4 ಬರುತ್ತೆ. 3/4 ಇಲ್ಲಿ ಕೊಟ್ಟರೆ ಯಾವ ಆಪ್ಷನಲ್ಲಿ ಇದೆ ಅಂದರೆ ಥರ್ಡ್ ಆಪ್ಷನಲ್ಲಿ 3/4 ಇದೆ ನೋಡ್ರಿ. ದಿಸ್ ಇಸ್ ದ ಎಕ್ಸಾಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಪ್ರಾಬ್ಲಮ್ನ ಬಿಡಿಸ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೋಣ. ಎರಡನೇ ಪ್ರಶ್ನೆಯಲ್ಲಿ ಇನ್ ದ ಫಿಗರ್ ಇಫ್ ಟ್ರ್ಯಾಂಗಲ್ KLM ಈಸ್ ಕಾಂಗ್ರಿಯೆಂಟ್ ಟು ಟ್ರ್ಯಾಂಗಲ್ PQM. ಕಾಂಗ್ರಿಯೆಂಟ್ ಅಂತ ಓದ್ತೀವಿ ಆ ಸಿಂಬಲ್ನ. ದೆನ್ ದ ವ್ಯಾಲ್ಯೂ ಆಫ್ X ಈಸ್ ಅಂತ ಇದೆ. ಚಿತ್ರದಲ್ಲಿ ತ್ರಿಭುಜ KLM ಈಸ್ ಕಾಂಗ್ರಿಯೆಂಟ್ ಟು ಟ್ರ್ಯಾಂಗಲ್ PQM ಅಂತ ಕೊಟ್ಟಿದ್ದಾನೆ. PQM ಆದರೆ ಎಕ್ಸ್ನ ಬೆಲೆ ಅಂತ ಕ್ವಶನ್ ಕೇಳಿದ್ದಾನೆ. ಇಲ್ಲೊಂದು ಡಯಾಗ್ರಾಮ್ ಕಾಣಿಸ್ತಾ ಇದೆ ನಿಮಗೆ. ಈ ಚಿತ್ರದಲ್ಲಿ ಈ KLM ತ್ರಿಭುಜ ಏನಿದೆಯಲ್ಲ, KLM ತ್ರಿಭುಜ ಮತ್ತು PQM ತ್ರಿಭುಜ ಇದಾವಲ್ಲ, ಇವೆರಡು ಕಾಂಗ್ರಿಯೆಂಟ್ ಟ್ರ್ಯಾಂಗಲ್ಸ್, ಸರ್ವಸಮ ತ್ರಿಭುಜಗಳು ಅಂತ ಮೆನ್ಷನ್ ಮಾಡಿದ್ದಾನೆ. ಕಾಂಗ್ರಿಯೆಂಟ್ ಅಂದರೆ ಸರ್ವಸಮ. ಸರ್ವಸಮ ಅಂದರೆ ಎಲ್ಲ ರೀತಿಯಿಂದ ಸಮ. ಸೊ ಈ ತ್ರಿಭುಜದ 3 ಕೋನಗಳು ಮತ್ತೊಂದು ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮ ಇರ್ತವೆ ಅಂತ. ಈ KLM ಟ್ರ್ಯಾಂಗಲ್ನ ಆ್ಯಂಗಲ್ಸ್ 3 ಆ್ಯಂಗಲ್ಸ್, PQM ಟ್ರ್ಯಾಂಗಲ್ನ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗೆ ಸಮ ಇರ್ತವೆ ಅಂತ. ಸರ್ವಸಮ ಅಂತ ಕೊಟ್ಟಿದ್ದ ಆಮೇಲೆ 3 ಆ್ಯಂಗಲ್ಸ್ ಈಕ್ವಲ್ ಇರ್ತವೆ, 3 ಸೈಡ್ಸು ಕೂಡ ಈಕ್ವಲ್ ಇರ್ತವೆ ಅಂತ. ಇದರ 3 ಬಾಹುಗಳು, ಈ ತ್ರಿಭುಜದ 3 ಬಾಹುಗಳು ಎಲ್ಲ ರೀತಿಯಿಂದಲೂ ಸಮ ಇದ್ರೆ ಮಾತ್ರ ಅದನ್ನ ಸರ್ವಸಮ ಅಂತ ಕರಿತೀವಿ. ಕಾಂಗ್ರಿಯೆಂಟ್ ಟ್ರ್ಯಾಂಗಲ್ ಅಂತ ಕರಿಬೇಕಂದ್ರೆ 3 ಕೋನಗಳು, 3 ಬಾಹುಗಳು, ಅನುರೂಪ 3 ಬಾಹುಗಳು ಒಂದಕ್ಕೊಂದು ಸಮ ಇದ್ದರೆ ಇವನ್ನ ಕಾಂಗ್ರಿಯೆಂಟ್ ಟ್ರ್ಯಾಂಗಲ್ಸ್ ಅಂತ ಕರಿತೀವಿ. ಸೊ ಹಾಗಾದರೆ ಎಲ್ಲ ರೀತಿಯಿಂದಲೂ ಸಮ ಅಂದಮೇಲೆ ಇಲ್ಲಿ KLM ಟ್ರ್ಯಾಂಗಲಲ್ಲಿ KM ಅಂತ ಸೈಡ್ ಇದೆಯಲ್ಲ, KM ಅನ್ನೋ ಒಂದು ಸೈಡು. ಸೊ PQM ತ್ರಿಭುಜದ PM ಎಂಬ ಬಾಹುವಿಗೆ ಸಮ ಇರುತ್ತೆ ಅಂತ. ಸೊ ನೋಡ್ರಿಲ್ಲ, ಆಕ್ಚುಲಿ ಅದು ಕೆಳಗಡೆ ಬಂದ್ಬಿಟ್ಟಿದೆ. ನಿಮಿಷ. ನೋಡ್ರಿ, KLM ತ್ರಿಭುಜ ಏನಿದೆಯಲ್ಲ, ಈ KLM ತ್ರಿಭುಜದ KM ಬಾಹು PQM ತ್ರಿಭುಜದ PM ಬಾಹುಗೆ ಏನಾಗಿರುತ್ತೆ, ಸಮ ಇರುತ್ತೆ. ಸೊ ಯಾಕಂದರೆ ಇದು ಲಂಬಕೋನ ತ್ರಿಭುಜ ಅಂದರೆ ಇದು ವಿಕರ್ಣ ಆಗುತ್ತೆ. KM ಹೈಪೋಟೆನ್ಯೂಸ್ ಸೈಡ್ ಆಗುತ್ತೆ. ಇದರಲ್ಲಿ ವಿಕರ್ಣ ಅಂದರೆ PM ಅನ್ನೋದು ವಿಕರ್ಣ, ಹೈಪೋಟೆನ್ಯೂಸ್ ಸೈಡ್ ಆಗುತ್ತೆ. ಅಂದರೆ ಇವೆರಡೂ ಒಂದಕ್ಕೊಂದು ಸಮ ಇರ್ತವೆ. ಇದರ KMನ ಮೆಜರ್ಮೆಂಟ್ ಎಷ್ಟಿರುತ್ತಲ್ಲ, PMನ ಮೆಜರ್ಮೆಂಟು ಅಷ್ಟೇ ಇರುತ್ತೆ. ಇಲ್ಲಿ KMನ ಮೆಜರ್ಮೆಂಟು 4x² + 2x ಇದೆ. 4x² + 2x ಅನ್ನೋದು ಈ PMನ ಮೆಜರ್ಮೆಂಟು 4x² + 6ಗೆ ಸಮ ಬರುತ್ತೆ. 4x² + 6ಗೆ ಸಮ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಲೆಫ್ಟ್ ಸೈಡಲ್ಲಿರೋ 4x², ರೈಟ್ ಸೈಡಲ್ಲಿರೋ 4x² ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ ಅದು -4x² ಆಗಿರುತ್ತೆ. ಸೊ ಲೆಫ್ಟ್ ಸೈಡಲ್ಲಿ ಉಳಿಯೋದು 2x ಇರುತ್ತೆ, ರೈಟ್ ಸೈಡಲ್ಲಿ 6 ಇದೆ. ಅಂದರೆ 2 1s 2 3s 6 ಕ್ಯಾನ್ಸಲ್ ಆಗಿ ಎಕ್ಸ್ ವ್ಯಾಲ್ಯೂ ಇದರಲ್ಲಿ 3 ಬರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ಎಕ್ಸ್ ವ್ಯಾಲ್ಯೂ 3 ಬರುತ್ತೆ. ದಟ್ ಈಸ್ ಇನ್ ದ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್, 3ನೇ ಪ್ರಶ್ನೆಯಲ್ಲಿ ಏನಿದೆ ಅಂತ. If square root of a/b equal to a/b whole power 1 - 3x, then the value of x is ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲಿ a/b ವರ್ಗಮೂಲ b/a ಪವರ್ 1 - 3xಗೆ ಸಮ ಇದೆ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾನೆ. ಸೊ ಇದನ್ನು ಸಿಂಪಲ್ ಆಗಿ ನಾವು ಬಿಡಿಸ್ಬೇಕು ಅಂದರೆ ಈ ಪ್ರಾಬ್ಲಮ್ನ ಸ್ಕ್ವೇರ್ ರೂಟ್ ಆಫ್ a/b ಅಂದರೆ a/b ವರ್ಗಮೂಲ ಸ್ಕ್ವೇರ್ ರೂಟ್ ಅಂದರೆ 1/2 ಬರಿತೀನಿ. ಸೊ ಇದು ಸ್ಕ್ವೇರ್ ರೂಟ್ ಅಂದರೆ ಹೋಲ್ ಪವರ್ 1/2 ಅಂತ ಬರಿತೀನಿ. ಸೊ ಈಕ್ವಲ್ ಟು b/a ಅಂದರೆ ಅದನ್ನು a/b ಅಂತ ರೆಸಿಪ್ರೋಕಲ್ ಆಗಿ ಚೇಂಜ್ ಮಾಡೋಣ. ಲೆಫ್ಟ್ ಸೈಡಲ್ಲಿ ನೋಡ್ರಿ, ಈ ಸ್ಕ್ವೇರ್ ರೂಟನ್ನ ತೆಗಿತಾ ಇದೀವಿ ಅಂದರೆ ಪವರ್ 1/2 ಹಾಕೋಬೇಕು. ರೈಟ್ ಸೈಡಲ್ಲಿ a/b ರೆಸಿಪ್ರೋಕಲ್ ಆಗಿ ಬರ್ಕೊಂಡೆ, ಅದು b/a ಇದೆಯಲ್ಲ, ಆಕ್ಚುಲಿ ಅಲ್ಲಿರೋದು b/a, ಅದನ್ನು a/b ಅಂತ ರೆಸಿಪ್ರೋಕಲ್ ಆಗಿ ಚೇಂಜ್ ಮಾಡ್ಕೊಂಡೆ ಅಂದರೆ ಈ ಪವರ್ಸ್ ಚೇಂಜ್ ಆಗ್ತವೆ, ಪಾಸಿಟಿವ್ ನೆಗೆಟಿವ್ ಆಗ್ತವೆ. ಸೊ ಇದು 1 - 3x ಇದೆಯಲ್ಲ, ಅದು -1 + 3x ಆಗುತ್ತೆ. ಸೈನ್ಸ್ ಚೇಂಜ್ ಆಗ್ತವೆ. ಸೊ b/a ಇರೋದನ್ನ ರೆಸಿಪ್ರೋಕಲ್ ಆಗಿ a/b ಬರ್ಕೊಂಡೆ ಅಂದರೆ ಪವರ್ಸಲ್ಲಿ ಪಾಸಿಟಿವ್ ಇರೋ ನಂಬರು ನೆಗೆಟಿವ್ ಆಗಿರುತ್ತೆ, ನೆಗೆಟಿವ್ ಇರೋದು ಪಾಸಿಟಿವ್ ಆಗಿ ಚೇಂಜ್ ಮಾಡಿ ಬರ್ಕೊಂಡೆ. ಸೊ ಇವಾಗ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡ್ರಿ, ಇಲ್ಲಿ ಬೇಸ್ a/b ಇದೆ, ಇಲ್ಲೂ ಬೇಸ್ a/b ಇದೆ. ಅಂದರೆ ಸೊ ನೆಗ್ಲೆಕ್ಟಿಂಗ್ ದ ಬೇಸಸ್ ಆ್ಯಂಡ್ ಈಕ್ವೇಟಿಂಗ್ ದ ಪವರ್ಸ್ ಯೂಸ್ ಮಾಡೋಣ. ಸೊ ಇಲ್ಲಿ ಪವರ್ಸ್ ಈಕ್ವೇಟ್ ಮಾಡೋಣ. ಪವರ್ ಇಲ್ಲಿ 1/2 ಇದೆ, ಇಲ್ಲಿ -1 + 3x ಇವೆರಡು ಈಕ್ವೇಟ್ ಮಾಡ್ಕೊಳ್ಳೋಣ, ಎರಡೂ ಬೇಸಸ್ ಸೇಮ್ ಇದ್ದಾಗ.
ಈ -1 ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಬಂದ್ರೆ +1 ಆಗುತ್ತೆ, ರೈಟ್ ಸೈಡಲ್ಲಿ ಉಳಿಯೋದು 3x ಮಾತ್ರ. ಸೊ 1/2 + 1 ಇದು ಸಿಂಪ್ಲಿಫೈ ಮಾಡ್ರಿ, 2 1 2 + 1 ಅಂದರೆ 3/2 ಆಗುತ್ತೆ. ಸೊ 3/2 = ರೈಟ್ ಸೈಡಲ್ಲಿ 3x ಇದೆಯಲ್ಲ, ಇದು 3 1 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 1/2 ಲೆಫ್ಟ್ ಸೈಡಲ್ಲಿ ಉಳಿಯುತ್ತೆ, ರೈಟ್ ಸೈಡಲ್ಲಿ x ಇದೆ ಅಂದರೆ x ವ್ಯಾಲ್ಯೂ 1/2 ಬರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ x ಅಂದರೆ 1/2 ಬರುತ್ತೆ. ದಟ್ ಈಸ್ ಇನ್ ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಕಮಿಂಗ್ ಟು ದ 4th ಕ್ವಶನ್ ಬರೋಣ. 4ನೇ ಪ್ರಶ್ನೆ ಏನಿದೆ ಅಂತ, ಪ್ರತಿಯೊಬ್ಬರು ರು 25,000 ಬಂಡವಾಳವನ್ನು ಹೂಡಿ ಎ ಮತ್ತು ಬಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದರು. 5 ತಿಂಗಳ ನಂತರ ಬಿ ಯು ವ್ಯಾಪಾರದಿಂದ ಹೊರ ಹೋಗುತ್ತಾನೆ ಮತ್ತು ಸಿ ಯು ರು 25,000 ಬಂಡವಾಳ ಹೂಡಿ ಅದೇ ವ್ಯಾಪಾರಕ್ಕೆ ಸೇರುತ್ತಾನೆ. ವರ್ಷದ ಕೊನೆಯಲ್ಲಿ ಆಗುವ ಲಾಭ ರು 24,000. ಹಾಗಾದರೆ ಸಿಗೆ ಒಟ್ಟು ಲಾಭದಿಂದ ಬರುವ ಪಾಲು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ಸ್ಟಾರ್ಟ್ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ₹25,000 ಈಚ್. ಆಫ್ಟರ್ 5 months ಬಿ ಲೆಫ್ಟ್ ದ ಬಿಸ್ನೆಸ್ ಆ್ಯಂಡ್ ಸಿ ಜಾಯ್ನಿಂಗ್ ಬೈ ಇನ್ವೆಸ್ಟಿಂಗ್ ₹25,000. ಅಟ್ ದ ಎಂಡ್ ಆಫ್ ದ ಇಯರ್ ದೇ ಗಾಟ್ ಎ ಪ್ರಾಫಿಟ್ ಆಫ್ ₹24,000. ಫೈಂಡ್ ದ ಸಿಸ್ ಶೇರ್ ಇನ್ ದ ಪ್ರಾಫಿಟ್. ನೋಡ್ರಿ, ಇದು ಪಾರ್ಟ್ನರ್ಶಿಪ್ ಮೇಲೆ ಒಂದು ಪ್ರಶ್ನೆ. ಎ ಮತ್ತು ಬಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎ 25,000, ಪ್ರತಿಯೊಬ್ಬರು 20 ಈಚ್ ಅಂದರೆ ಪ್ರತಿಯೊಬ್ಬರು 25,000 ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಆಫ್ಟರ್ 5 months 5 ತಿಂಗಳಾದಮೇಲೆ ಎ ಆ ಬಿಸ್ನೆಸ್ನ ಬಿಟ್ಟು ಹೋಗ್ತಾನೆ, ಡ್ರಾಪ್ ಆಗ್ತಾನೆ. ಸೊ ಆ ಒಂದು ಜಾಗದಾಗೆ ಬಿ ಮತ್ತು 25,000 ಇನ್ವೆಸ್ಟ್ ಮಾಡಿ ಸೇರ್ಕೊತಾನೆ ಬಿ ಬಿಟ್ಟು ಆದಮೇಲೆ. ಅಟ್ ದ ಎಂಡ್ ಆಫ್ ದ ಇಯರ್ 1 ವರ್ಷ ಆದಮೇಲೆ ಆ ಬಿಸ್ನೆಸ್ಸಲ್ಲಿ ₹24,000 ಲಾಭ ಬರುತ್ತೆ. ಆ ಲಾಭದಲ್ಲಿ ಸಿಗೆ ಸಿಗ್ತಕ್ಕಂಥ ಲಾಭದ ಪಾಲು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಬಿಸ್ನೆಸ್ ಅಲ್ಲಿ ಯಾರ್ಯಾರು ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ಎ ಬಿ ಮತ್ತು ಸಿ ಅಂತ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಇಲ್ಲಿ ಇರೋದು ಎ ಬಿ ಸಿ ಅಂತ 3 ಜನ ಇದ್ದಾರೆ. ಸೊ ಇಲ್ಲಿ ಎ ಬರಿತಾ ಇದೀನಿ, ಇಲ್ಲಿ ಬಿ ಬರಿತಾ ಇದೀನಿ, ಮತ್ತು ಲಾಸ್ಟ್ ಸಿ ಬರಿತಾ ಇದೀನಿ. ಎ ಇನ್ವೆಸ್ಟ್ ಮಾಡಿರೋದು ₹25,000 ಇನ್ವೆಸ್ಟ್ ಮಾಡಿದ್ದಾನೆ. ಬಿ ಇನ್ವೆಸ್ಟ್ ಮಾಡಿದ್ದು ಕೂಡ ₹25,000 ಇನ್ವೆಸ್ಟ್ ಮಾಡಿದ್ದಾನೆ. ಸಿ ಇನ್ವೆಸ್ಟ್ ಮಾಡಿರೋದು ಕೂಡ ₹25,000 ಇನ್ವೆಸ್ಟ್ ಮಾಡಿದ್ದಾನೆ. ಸೊ ಅಲ್ಲಿ 3 ಜನ ಸೇಮ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ, ಬಟ್ ಟೈಮ್ ಡ್ಯೂರೇಷನ್ ಚೇಂಜ್ ಇದೆ. ಎ ಇನ್ವೆಸ್ಟ್ ಮಾಡಿದ್ರೆ 25,000 ಅವನು ಆ ಬಿಸ್ನೆಸ್ಸಿಂದ ಬಿಟ್ಟು ಹೋಗಲ್ಲ, ಕೊನೆವರೆಗೂ ಇರ್ತಾನೆ. ವರ್ಷದ ಅಂತ್ಯದವರೆಗೂ ಏನೋ ಇನ್ವೆಸ್ಟ್ಮೆಂಟ್ ಇರುತ್ತೆ, ಯಾಕಂದರೆ ಆ ಬಿಸ್ನೆಸ್ಸಿಂದ ಅವ್ನು ಡ್ರಾಪ್ ಆಗಲ್ಲ. ಹಾಗಾಗಿ ಇವನ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಅಪ್ ಟು 1 ವರ್ಷ ಅಂದರೆ 12 ತಿಂಗಳ ಅವಧಿವರೆಗೂ ಇರುತ್ತೆ. ಅವನ ಇನ್ವೆಸ್ಟ್ಮೆಂಟು 12 ತಿಂಗಳವರೆಗೂ ಅಲ್ಲಿ ಚಾಲ್ತಿಯಲ್ಲಿರುತ್ತೆ ಅಂತ. ಬಿ ಇನ್ವೆಸ್ಟ್ ಮಾಡಿದ್ರೆ 25,000 ಮೊದಲ 5 ತಿಂಗಳವರೆಗೂ ಮಾತ್ರ ಇರುತ್ತೆ. ಯಾಕಂದ್ರೆ 5 ತಿಂಗಳಾದಮೇಲೆ ಅವ್ನು ಬಿ ಬಿಟ್ಟೋಗಿದ್ದಾನೆ, ಆ ಬಿಸ್ನೆಸ್ಸಿಂದ ಬಿಟ್ಟೋಗಿದ್ದಾನೆ ಅಂದರೆ ಅವನ ಇನ್ವೆಸ್ಟ್ಮೆಂಟ್ ಡ್ಯೂರೇಷನ್ ಫಸ್ಟ್ 5 monthsವರೆಗೂ ಮಾತ್ರ ಇರುತ್ತೆ. ಸಿ ಇನ್ವೆಸ್ಟ್ ಮಾಡಿರೋ ಅಮೌಂಟು 5 ತಿಂಗಳ ನಂತರ ಜಾಯ್ನ್ ಆಗಿದ್ದಾನೆ ಅಂದರೆ, 5 ತಿಂಗಳು ಆದಮೇಲೆ ಜಾಯ್ನ್ ಆಗಿದ್ದಾನೆ ಅಂದರೆ 1 ವರ್ಷದಲ್ಲಿ 12 ತಿಂಗಳಲ್ಲಿ ಸ್ಟಾರ್ಟಿಂಗ್ 5 ತಿಂಗಳು ಸಿ ಇನ್ವೆಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಇನ್ನು ಉಳಿದ 7 ತಿಂಗಳ ಅವಧಿವರೆಗೂ ಸಿನ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಈ ಒಂದು ಡಾಟಾಸ್ ಯೂಸ್ ಮಾಡ್ಕೊಂಡು ಇದರಲ್ಲೂ 25,000 ಇದೆ, ಇಲ್ಲೂ 25,000 ಇದೆ, ಇಲ್ಲಿ 25,000 ಸೇಮ್ ಇದೆ ಅಂದರೆ ಎಲ್ಲದರಲ್ಲೂ 25,000 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಎದಲ್ಲಿ ಉಳಿಯೋದು 12 ಉಳಿಯುತ್ತೆ, ಬಿ ರೇಷು 5 ಉಳಿಯುತ್ತೆ, ಇಲ್ಲಿ ಸಿ ರೇಷು 7 ಇದೆ. ಅಂದರೆ ಈ 12:5:7 ಇದೆಯಲ್ಲ, ಈ ರೇಷು ಪ್ರಕಾರ ಬಂದಿರೋ ಲಾಭವನ್ನು ಹಂಚ್ಕೋಬೇಕು. 12:5:7 ರೇಷು ಪ್ರಕಾರ ವರ್ಷದ ಅಂತ್ಯದಲ್ಲಿ ಬಂದಿರೋ ಲಾಭವನ್ನು ಶೇರ್ ಮಾಡ್ಕೋಬೇಕು. ಟೋಟಲ್ ರೇಷು 12 + 5 17, 17 + 7 24 ಆಗುತ್ತೆ. ಟೋಟಲ್ ರೇಷು 24ಕ್ಕೆ ಟೋಟಲ್ ಬಂದಿರೋ ಲಾಭ 24,000. ಟೋಟಲ್ ರೇಷು 24ಕ್ಕೆ ಟೋಟಲ್ ಪ್ರಾಫಿಟ್ ₹24,000 ಆಗಿದೆ. ಅಂದರೆ ಇಲ್ಲಿ ಏನು ಕಂಡುಹಿಡಿಬೇಕು ನಾವು ಅಂದರೆ ಸೀಸ್ ಶೇರಿಂದ ಪ್ರಾಫಿಟ್. ಈ ಪ್ರಾಫಿಟಲ್ಲಿ ಸೀನ ಶೇರ್ ಕಂಡುಹಿಡಿಬೇಕಂದ್ರೆ ಸೀನ ರೇಷು 7 ಆಗುತ್ತಲ್ಲ, ಇಂಟು 7 ಬರ್ಕೊಂಡ್ರೆ ಸೀನ ಪ್ರಾಫಿಟ್ ಎಷ್ಟು ಅಂತ ಸಿಗುತ್ತೆ. 24 1 24, 3 0 ಲಾಸ್ಟ್ ಬರೋಣ. 1,000 × 7 ಅಂದರೆ ₹7,000 ಸೀನ ಪ್ರಾಫಿಟ್ ಆಗುತ್ತೆ. ₹7,000 ಫಸ್ಟ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಶುದ್ಧ ಹಾಲಿರುವ ಪಾತ್ರೆಯಿಂದ 10% ನೀರಿನಿಂದ ಬದಲಾಯಿಸಲಾಗಿದೆ. ಈ ಪ್ರಕ್ರಿಯೆಯನ್ನು 3 ಬಾರಿ ಪುನರಾವರ್ತಿಸಲಾಗಿದೆ. ಹಾಗಾದರೆ 3ನೇ ಬಾರಿ ಪ್ರಕ್ರಿಯೆ ಮಾಡುವಾಗ ಪಾತ್ರೆಯಲ್ಲಿ ಇರುವ ಶುದ್ಧ ಹಾಲಿನ ಪ್ರಮಾಣ ಎಷ್ಟು ಅಂತ. 10% of water replaced in a vessel containing pure milk. This procedure is repeated in 3 times. How much % pure milk is available in the vessel in the 3rd time ಅಂತ ಇದೆ ನೋಡ್ರಿ. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಒಂದು ಪಾತ್ರೆಯಲ್ಲಿ ಎಷ್ಟೋ ಲೀಟ್ರ್ ಹಾಲಿದೆ, ನಮಗೆ ಗೊತ್ತಿಲ್ಲ ಎಷ್ಟು ಲೀಟ್ರ್ ಅಂತ.
ಅದರಲ್ಲಿ ಎಷ್ಟು ಹಾಲಿರುತ್ತಲ್ಲ, ಎಷ್ಟು ಲೀಟ್ರ್ ಹಾಲಿರುತ್ತಲ್ಲ ಅದರಲ್ಲಿ 10%, 10 ಲೀಟರ್ಸ್ ಅಲ್ಲ, 10% ಹಾಲನ್ನು, ಶುದ್ಧ ಹಾಲು ಒಂದು ಪಾತ್ರೆಯಲ್ಲಿ ಎಷ್ಟೋ ಲೀಟ್ರ್ ಇದೆ, ಟೋಟಲ್ ಅದು 100% ಶುದ್ಧ ಹಾಲಿದೆ. ಅದರಲ್ಲಿ 10%ನಷ್ಟು ಹಾಲನ್ನು ತೆಗೆದು ಆ ಜಾಗದಲ್ಲಿ ಅಷ್ಟೇ ನೀರನ್ನು ಸೇರಿಸ್ತಾರೆ. ರೀಪ್ಲೇಸ್ಡ್ ಬೈ ವಾಟರ್ ಅಂತ ಇದೆ. ಅಂದರೆ 10% ವಾಟರ್ ಅಂದರೆ ಎಷ್ಟೋ ಲೀಟ್ರ್ ಹೊರಗೆ ಹೋಗುತ್ತೆ, 10% ಅಂದರೆ ಅಷ್ಟೇ ಲೀಟ್ರ್ ನೀರು ಹಾಕ್ತಾರೆ. ಮತ್ತು ಫುಲ್ ವೆಸಲ್ ಆಗುತ್ತೆ ಅದು. ಮತ್ತು ಅದರಿಂದ ಮತ್ತೆ 10%ನ ಹೊರಗೆ ಹಾಕ್ತಾರೆ, ಮತ್ತೆ 10%ನ ನೀರು ಹಾಕ್ತಾರೆ, ಮತ್ತೆ ಅದರಿಂದ 10%ನ ಹೊರಗೆ ಹಾಕ್ತಾರೆ, ಅಷ್ಟೇ ಪ್ರಮಾಣದಷ್ಟು ನೀರನ್ನು ಮತ್ತೆ ಸೇರಿಸ್ತಾರೆ. ಈ ಪ್ರಕ್ರಿಯೆನ ಈ ಥರ 3 ಸಲ ಮಾಡಿದಾದಮೇಲೆ ಆ ಪಾತ್ರೆಯಲ್ಲಿ ಈ ಪ್ಯೂರ್ ಮಿಲ್ಕ್ ಎಷ್ಟು % ಇರುತ್ತೆ ಅಂತ ಕಂಡುಹಿಡಿಬೇಕು. ಇದು ಕ್ವಶನ್ನು. ಸೊ ಇದನ್ನು ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ 100% ಪ್ಯೂರ್ ಮಿಲ್ಕ್ ಇದೆ ವೆಸಲಲ್ಲಿ ಅಂತ ಅಂದ್ಕೊಳ್ಳೋಣ. 100%ಅಲ್ಲಿ 10% ಪ್ಯೂರ್ ಮಿಲ್ಕ್ ಹೊರ ಹೋಗುತ್ತೆ ಅಂದರೆ ಇನ್ನು 90% ಪ್ಯೂರ್ ಮಿಲ್ಕ್ ಉಳಿಯುತ್ತೆ. ಫಸ್ಟ್ 100% ಪ್ಯೂರ್ ಮಿಲ್ಕ್ ಇದೆ ಅಂದರೆ ಅದರಲ್ಲಿ 10% ಪ್ಯೂರ್ ಮಿಲ್ಕ್ನ ಹೊರಗೆ ಹಾಕಿದರೆ ಇನ್ನು 90% ಪ್ಯೂರ್ ಮಿಲ್ಕ್ ಇರುತ್ತೆ. ಸೊ ಮತ್ತೆ ಅಗೇನ್ 10% ಮಿಲ್ಕ್ ಆ್ಯಂಡ್ ವಾಟರ್ ಮಿಕ್ಸ್ಚರ್ ಆಗುತ್ತೆ. ಎರಡನೇ ಟೈಮ್ಗೆ 10% ಹೊರಗೆ ಹಾಕಿದ್ವಿ ಅಂದರೆ ಇನ್ನು 90% ಉಳಿಯುತ್ತೆ, ಮತ್ತೆ ಇನ್ನು 90% ಉಳಿಯುತ್ತೆ. ಮತ್ತೊಂದು ಸಲ 10% ಹೊರಗೆ ಹೋಗಿದೆ ಅಂದರೆ ಮತ್ತೊಂದು ಸಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನು 90% ಉಳಿಯುತ್ತೆ. ಇದು 3 ಸಲ ಆಯಿತು, 1 2 3 ಸಲ ಆದಮೇಲೆ ಆ ಫೈನಲ್ ಮಿಕ್ಸ್ಚರಲ್ಲಿ ಹಾಲು ಎಷ್ಟು ಲೀಟ್ರ್ ಇದೆ, ಎಷ್ಟು % ಹಾಲಿದೆ ಅಂತ ಕಂಡುಹಿಡಿಬೇಕು. ಸೊ 10 9 90, 10 10 100, ಅಗೇನ್ 10 9s 10 10s 100. ಸೊ ಇದು 10 10 100, 10 9 90. ಈ 10 × 10 100, ಈ 100 ಕ್ಯಾನ್ಸಲ್ ಆಗುತ್ತೆ. 9 × 9 × 9 ಅಂದರೆ 9ನ 3 ಸಲ ಗುಣಿಸಿದ್ರೆ 729 ಬರುತ್ತೆ, ಡಿವೈಡ್ ಬೈ 10. 10ರಿಂದ 729 ಡಿವೈಡ್ ಮಾಡಿರಿ 72.9% ಆಗುತ್ತೆ. ಫೈನಲ್ ಮಿಕ್ಸ್ಚರಲ್ಲಿ ಆ ಪ್ಯೂರ್ ಹಾಲಿರೋದು 72.9%. 4th ಆಪ್ಷನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ದ ಫ್ಯಾಕ್ಟರ್ಸ್ ಆಫ್ a² + b² - a² - 2ab ಆರ್ ಅಂತಿದೆ. a² + b² - a² - 2ab ಫ್ಯಾಕ್ಟರ್ಸ್, ಅಪವರ್ತನಗಳನ್ನು ಕಂಡುಹಿಡಿಬೇಕು. ಸೊ ಇದರ ಅಪವರ್ತನಗಳು ಕಂಡುಹಿಡಿಬೇಕಂದ್ರೆ ಇಲ್ಲಿ 2ab ಇದೆ ಅಂದರೆ a ಮತ್ತು b ಟರ್ಮ್ಸ್ನ ಫಸ್ಟ್ ಬರ್ಕೊಳ್ಳೋಣ. a² + b², ಇದ್ರ ಪಕ್ಕದಲ್ಲಿ -2ab ಹಾಕೊಳ್ಳೋಣ. ಇನ್ನು ಉಳಿದಿರೋ -c² ಲಾಸ್ಟಿಗೆ ಬರೆಯೋಣ, ಲಾಸ್ಟಿಗೆ ಬರ್ಕೊಳ್ಳೋಣ. ಈ ರೀತಿ ಅದನ್ನ ಪ್ಲೇಸಸ್ ಚೇಂಜ್ ಮಾಡಿ ಬರ್ಕೊಂಡು a² + b² - 2ab ಅಂದರೆ ಇದನ್ನು a - b² ಫಾರ್ಮುಲಾ ಅಂತ ಬರಿತೀವಿ. a - b² ಫಾರ್ಮುಲಾ ಅಂದರೆ a² + b² - 2ab ಆಗುತ್ತಲ್ಲ. ಸೊ ಹಾಗಾಗಿ ಇದನ್ನು a - b² ಅಂತ ಬರ್ಕೊಂಡು -c² ಮುಂದಕ್ಕೆ ಬರಿತಾ ಇದ್ದೀನಿ. ಯಾವಾಗ ಎಗೇನ್ ಇದು a² - b² ಫಾರ್ಮುಲಾ ಪ್ರಕಾರ ಆಯ್ತು. a² - b² ಅಂದರೆ a + b × a - b ಆಗುತ್ತೆ, a + b × a - b ಆಗುತ್ತೆ. ಸೊ ಇಲ್ಲಿ a ಇದ್ದತ್ರ a - b ಇದೆ, b ಇದ್ದತ್ರ ಇಲ್ಲಿ c ಇದೆ. ಈ ಫಾರ್ಮುಲಾ ಪ್ರಕಾರ ಇದನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಇಲ್ಲಿ a ಅಂದರೆ a - b ಬರಿಬೇಕು, ಪ್ಲಸ್ ಬಿ ಅಂದರೆ ಪ್ಲಸ್ ಇಲ್ಲಿ ಸಿ ಬರಿಬೇಕು, a - b ಪ್ಲಸ್ ಸಿ ಬರುತ್ತೆ. ಆಮೇಲೆ a - b ಅಂದರೆ a - b ಇದೆ, ಮೈನಸ್ ಹಾಕೊಂಡು ಬಿ ಜಾಗದಲ್ಲಿ ಸಿ ಇದೆ ಅಂದರೆ a - b ಪ್ಲಸ್ ಸಿ, a - b ಮೈನಸ್ ಸಿ ಆಗುತ್ತೆ. ನೋಡ್ರಿ, a - b ಪ್ಲಸ್ ಸಿ, a - b ಮೈನಸ್ ಸಿ ಅಂತ ನೋಡ್ರಿ ಯಾವ ಆಪ್ಷನಲ್ಲಿ ಇದೆ ಅಂದರೆ ಥರ್ಡ್ ಆಪ್ಷನಲ್ಲಿ ಇದೇ ಥರ ಕರೆಕ್ಟ್ ಇದೆ. ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಇದರ ಅಪವರ್ತನಗಳನ್ನು ಈ ರೀತಿ ನಾವು ಕಂಡುಹಿಡಿಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. If x² + 1/x² = 102, then the value of x - 1/x is ಅಂತ ಇದೆ. ಬ್ರಾಕೆಟಲ್ಲಿ ಟೇಕ್ ಓನ್ಲಿ ದ ಪಾಸಿಟಿವ್ ರೂಟ್ಸ್ ಅಂತ ಇದೆ. x² + 1/x² ವ್ಯಾಲ್ಯೂ 102 ಆದ್ರೆ x - 1/x ವ್ಯಾಲ್ಯೂ ಎಷ್ಟಾಗುತ್ತೆ? ಓನ್ಲಿ ಧನಾತ್ಮಕ ಸಂಖ್ಯೆಯನ್ನು ಆನ್ಸರ್ ಆಗಿ ತಗೋಬೇಕು ಅಂತ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾನೆ. ನೋಡ್ರಿ, ಈ ಥರ ಪ್ರಾಬ್ಲಮ್ನ ಸಿಂಪಲ್ ಆಗಿ ಬಿಡಿಸ್ಬೇಕಂದ್ರೆ ನೋಡ್ರಿ, x - 1/x ವ್ಯಾಲ್ಯೂ n ಆದರೆ, ಸೊ ಇಫ್ x / 1/x = n ಆದರೆ ದೆನ್ ನೋಡ್ರಿ x² + 1/x² ವ್ಯಾಲ್ಯೂ ಏನಾಗುತ್ತೆ? x² + 1/x² ವ್ಯಾಲ್ಯೂ ಏನಾಗುತ್ತೆ ಅಂದರೆ n² + 2 ಅಂತ ಬರಿತೀವಿ. ಈ ಕಂಡೀಷನ್ ಕರೆಕ್ಟಾಗಿ ಅರ್ಥ ಆಗಿತ್ತು ಅಂದರೆ ನಿಮಗೆ ಈ ಥರ ಪ್ರಾಬ್ಲಮ್ನ ಭಾಳ ಸುಲಭವಾಗಿ ಬಿಡಿಸ್ಬೋದು. ನೋಡ್ರಿ, x
ಮೈನಸ್ 1/x ವ್ಯಾಲ್ಯೂ ಎನ್ ಆಗಿತ್ತು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ವ್ಯಾಲ್ಯೂ ಏನಾಗುತ್ತೆ ಎನ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ವ್ಯಾಲ್ಯೂ ಪ್ರಶ್ನೆಯಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ನ ವ್ಯಾಲ್ಯೂ 102 ಕೊಟ್ಟಿದ್ದಾನೆ. 102 ಕೊಟ್ಟಿದ್ದಾನೆ ಅಂದರೆ ಇದು ರೈಟ್ ಸೈಡಲ್ಲಿರೋ ಎನ್ ಸ್ಕ್ವೇರ್ ಪ್ಲಸ್ 2 ವ್ಯಾಲ್ಯೂ 102 ಅಂತ. ಆ ಎನ್ ಸ್ಕ್ವೇರ್ ಪ್ಲಸ್ 2 ವ್ಯಾಲ್ಯೂ 102 ಆಗಿದೆ ಅಂದರೆ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ +2 ರೈಟ್ ಸೈಡಿಗೆ ಬಂದರೆ -2 ಆಗುತ್ತೆ. ಅವಾಗ ಎನ್ ಸ್ಕ್ವೇರ್ ಈಕ್ವಲ್ ಟು 100 ಆಗುತ್ತೆ. ಸೊ ಈ ಎನ್ ಸ್ಕ್ವೇರ್ ತೆಗಿಬೇಕಂದ್ರೆ ರೈಟ್ ಸೈಡಿಗೆ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಹಾಕೋಬೇಕು. ಸ್ಕ್ವೇರ್ ರೂಟ್ ಆಫ್ 100 ಆಗುತ್ತೆ. ಸೊ ಎನ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 10 ಆಗುತ್ತೆ. ಎನ್ ವ್ಯಾಲ್ಯೂ +10 ಬರ್ಬೋದು, -10 ಬರ್ಬೋದು. ಓನ್ಲಿ ಪಾಸಿಟಿವ್ ವ್ಯಾಲ್ಯೂ ತಗೊಳ್ರಿ ಅಂತ ಹೇಳಿದಾರೆ ಅಂದರೆ ಎನ್ ವ್ಯಾಲ್ಯೂ 10 ಬರುತ್ತೆ. ಎನ್ ವ್ಯಾಲ್ಯೂ 10 ಅಂದ್ರೆ ಸೊ ಇಲ್ಲಿ ಎನ್ ಅಂದ್ರೆ ಏನಂತ ಅರ್ಥ ಎಕ್ಸ್ ಮೈನಸ್ 1/x ಅಂತ. ಇಲ್ಲಿ ಎನ್ ಅಂದ್ರೆ ಎಕ್ಸ್ ಮೈನಸ್ 1/x ನ ವ್ಯಾಲ್ಯೂ 10 ಬರುತ್ತೆ ಅಂತ ಅರ್ಥ. ಇಲ್ಲಿ ಎಕ್ಸ್ ಮೈನಸ್ 1/x ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾನೆ 10 ಆಗುತ್ತೆ. ಆಪ್ಷನ್ ಸೆಕೆಂಡ್ ಒನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಅರ್ಥ ಆಯ್ತಾ? ಈ ರೀತಿ ಇನ್ನು ಸುಲಭವಾಗಿ ಬಿಡಿಸ್ಬೋದು ನಾವು. ಸೊ ನೋಡ್ರಿ, HSTR, GPSTR, ಹಾಗೆ PSTR, TET ಪೇಪರ್ ಫಸ್ಟು, ಪೇಪರ್ ಸೆಕೆಂಡು, PM ಮೆಥಡು, ಸೋಷಿಯಲ್ ಸೈನ್ಸ್ ಮೆಥಡು ಎಲ್ಲ ಕ್ಲಾಸಸ್ಸು ಆನ್ಲೈನಲ್ಲಿ ಅವೈಲೇಬಲ್ ಇದ್ದಾವೆ, ಆಫ್ಲೈನಲ್ಲೂ ಅವೈಲೇಬಲ್ ಇದ್ದಾವೆ. ಸೊ ನಿಮಗೆ ಪ್ರಾಪರ್ ವೇನಲ್ಲಿ ಕ್ಲಾಸ್ ಬೇಕಾಗಿ ಎಕ್ಸಾಮಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ತಪ್ಪದೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ವಿಸಿಟ್ ಮಾಡಿರಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ 9071673831ಗೆ ಕರೆ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಬರೋಣ. So how many bricks of size 22 cm into 10 cm into 7 cm are required to construct a wall 33 meter long, 3.5 meter high and 40 cm thick if sand is used in the construction occupies 1/10 part of the wall? ನೋಡ್ರಿ, 33 ಮೀಟರ್ ಉದ್ದ, 3.5 ಮೀಟರ್ ಎತ್ತರ, 40 ಸೆಂಟಿಮೀಟರ್ ದಪ್ಪ ಇರುವ ಗೋಡೆಯನ್ನು ನಿರ್ಮಾಣ ಮಾಡಬೇಕು. 33 ಮೀಟರ್ ಉದ್ದ ಇದೆ, 3.5 ಮೀಟ್ರ್ ಎತ್ತರ ಇದೆ, ಆಮೇಲೆ 40 ಸೆಂಟಿಮೀಟ್ರ್ ದಪ್ಪ ಇರ್ತಕ್ಕಂಥ ಒಂದು ಗೋಡೆ ನಿರ್ಮಾಣ ಮಾಡಬೇಕು. ಆ ಗೋಡೆ ನಿರ್ಮಾಣ ಮಾಡ್ಬೇಕಂದ್ರೆ 22 ಸೆಂಟಿಮೀಟ್ರ್ ಉದ್ದ, 10 ಸೆಂಟಿಮೀಟ್ರ್ ಆಗಲ್ಲ, 7 ಸೆಂಟಿಮೀಟ್ರ್ ಅಳತೆಯ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಅಂತ ಕೇಳಿದ್ದಾನೆ. ಆಮೇಲೆ ಆ ನಿರ್ಮಾಣದಲ್ಲಿ ಬಳಸುವ ಮರಳನ್ನೇನು ನಾವು ಇಟ್ಟಿಗೆ ಕಟ್ಬೇಕಾದ್ರೆ, ಗೋಡೆ ಕಟ್ಬೇಕಾದ್ರೆ ಮರಳು ಸಿಮೆಂಟ್ ಯೂಸ್ ಮಾಡ್ತೀವಲ್ಲ, ಅದು ಆ ಗೋಡೆಯಲ್ಲಿ 1/10 ಭಾಗದಷ್ಟು ಮರಳು ಮತ್ತು ಸಿಮೆಂಟ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ ಅಂತ. 10ರಲ್ಲಿ 1 ಭಾಗದಷ್ಟು ಮರಳು ಮತ್ತು ಸಿಮೆಂಟ್ ಆಕ್ಯುಪೈ ಮಾಡ್ಕೊಂಡಿರುತ್ತೆ, ಉಳಿದಿರೋ ಜಾಗದಲ್ಲೆಲ್ಲ ಇಟ್ಟಿಗೆ ಇರುತ್ತೆ ಅಂತ. ಸೊ ಹಾಗಾದ್ರೆ ಆ ಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಅಂತ ಕಂಡುಹಿಡಿಬೇಕಂದ್ರೆ, ಸೊ ಈ ಕ್ವಶನ್ನ ಭಾಳ ಈಸಿಯಾಗಿ ಬಿಡಿಸ್ಬೇಕಂದ್ರೆ ನಂಬರ್ ಆಫ್ ಬ್ರಿಕ್ಸ್ ಫೈಂಡ್ ಔಟ್ ಮಾಡಬೇಕು. ಇಟ್ಟಿಗೆಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಫಸ್ಟು ಆ ಗೋಡೆ ಮೆಜರ್ಮೆಂಟ್ಸ್ ಏನಿದೆಯಲ್ಲ, ವಾಲ್ಯೂಮ್ ಆಫ್ ವಾಲ್ ಅಂತ ಕರಿತೀವಿ, ಆ ಗೋಡೆಯ ಗಾತ್ರ ಅಥವಾ ಘನಫಲವನ್ನು ಮೇಲ್ಗಡೆ ಬರ್ಕೋಬೇಕು. ಸೊ ಆ ಗೋಡೆ 33 ಮೀಟರ್ ಉದ್ದ ಇದೆಯಲ್ಲ, ಇಟ್ಟಿಗೆಗಳು ಎಲ್ಲವೂ ಸೆಂಟಿಮೀಟರ್ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ ಅಂದರೆ ಆ ಗೋಡೆಯ ಮೆಜರ್ಮೆಂಟ್ಸ್ ಎಲ್ಲವೂ ಸೆಂಟಿಮೀಟರ್ ಬರೆಯಲ್ಲ. ಸೊ ಇಲ್ಲಿ ನಿಮಗೆ ಗೊತ್ತಿದೆ 1 ಮೀಟ್ರಿಗೆ 100 ಸೆಂಟಿಮೀಟರ್ ಆದ್ರೆ 33 ಮೀಟರ್ ಉದ್ದ ಇದೆ ಅಂದ್ರೆ ಅದು 3300 ಸೆಂಟಿಮೀಟರ್ ಉದ್ದ ಇದೆ. ಸೊ 3300 ಸೆಂಟಿಮೀಟರ್ ಉದ್ದ ಅಂತ ಬರ್ಕೋಬಹುದು. 1 ಮೀಟ್ರಿಗೆ 100 ಸೆಂಟಿಮೀಟರ್ ಆದ್ರೆ 33 ಮೀಟ್ರಿಗೆ 3300 ಸೆಂಟಿಮೀಟರ್ ಆಗುತ್ತೆ ಉದ್ದ. ಆಮೇಲೆ ಎತ್ತರ 3.5 ಮೀಟರ್ ಎತ್ತರ ಇದೆ ಅಂದರೆ 1 ಮೀಟ್ರಿಗೆ 100 ಸೆಂಟಿಮೀಟರ್ ಆದರೆ 3.5 ಮೀಟ್ರಿಗೆ 350 ಸೆಂಟಿಮೀಟರ್ ಎತ್ತರ ಇದೆ ಅಂತ. ಸೊ ಆಮೇಲೆ ಗೋಡೆಯ ದಪ್ಪ ಸೆಂಟಿಮೀಟ್ರಲ್ಲೇ ಕೊಟ್ಟಿದ್ದಾನೆ, ಅದನ್ನೇನು ಚೇಂಜ್ ಮಾಡ್ಬೋದ ಇಂಟು 10 ಅಂತ ಬರ್ಕೊಳ್ಳೋಣ. ಇದರಲ್ಲಿ ನೋಡ್ರಿ 10ನೇ 1 ಭಾಗದಷ್ಟು ಆ ಗೋಡೆಯಲ್ಲಿ 10ನೇ 1 ಭಾಗದಷ್ಟು ಏನಿದೆ ಅಂದರೆ ಮರಳಿದೆ ಅಂದರೆ ಇನ್ನು 10ರಲ್ಲಿ 9 ಭಾಗದಷ್ಟು ಆ ಗೋಡೆಯಲ್ಲಿ ಇಟ್ಟಿಗೆಗಳಿರ್ತವೆ ಅಂತ. 10ರಲ್ಲಿ 1 ಭಾಗದಷ್ಟು ಮರಳಿದೆ ಅಂದರೆ 10ರಲ್ಲಿ 9 ಭಾಗದಷ್ಟು ಆ ಇಟ್ಟಿಗೆಗಳೇ ಇರ್ತವೆ ಆ ಗೋಡೆಯಲ್ಲಿ ಅಂತ. ಇದು ನಿರ್ಮಾಣ ಮಾಡಲಿಕ್ಕೆ ಈ 22 ಸೆಂಟಿಮೀಟ್ರ್ ಉದ್ದ ಮತ್ತು 10 ಸೆಂಟಿಮೀಟ್ರ್ ಆಗಲ್ಲ, 7 ಸೆಂಟಿಮೀಟ್ರ್ ಎತ್ತರ ಎಷ್ಟು ಇಟ್ಟಿಗೆಗಳು ಬೇಕಾಗ್ತವೆ ಅಂತ ಕಂಡುಹಿಡಿಯೋಕೆ ಕೇಳಿದ್ರೆ ಅಂದರೆ ಆ ಇಟ್ಟಿಗೆ ಮೆಜರ್ಮೆಂಟ್ಸ್ ಎಲ್ಲ ಕೆಳಗಡೆ ಬರ್ಕೊಂಡು ಮೇಲೆ ಕೆಳಗೆ ಕ್ಯಾನ್ಸಲ್ ಆಗಿ ಹೋದ್ರೆ ಕ್ಯಾನ್ಸಲ್ ಮಾಡಿರಿ, ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ 22, 11 2 22, 11 3 33, 2 0 ಪಕ್ಕ ಬರೀತೀನಿ. ಸೊ ಆಮೇಲೆ 10 1 10 4 40 ಬರಿತಾ ಇದೀನಿ. ಆಮೇಲೆ 2 1 2 2 4 ಬರಿತಾ ಇದೀನಿ. 7 1 7 5 35 0 ಪಕ್ಕ ಬರಿತೀನಿ. ಕೆಳಗಡೆ ಯಾವ ಸಂಖ್ಯೆ ಇಲ್ಲ, ಇಲ್ಲಿ ಉಳಿದಿರೋ 300 ಇಂಟು 50 ಇಂಟು 2 ಇಂಟು ಇಲ್ಲಿ ಲಾಸ್ಟಿಗೆ 9/10 ಇದೆ, 9/10 ಹಾಕೊಳ್ಳೋಣ. ಇಲ್ಲಿ ಎಲ್ಲವೂ ಕ್ಯಾನ್ಸಲ್ ಆಗಿದಾವೆ, ಕೆಳಗಡೆ ಏನೂ ಬರೆಯೋ ಅವಶ್ಯಕತೆ ಇಲ್ಲ. ಇದು 10 1 10 5 50 ಕ್ಯಾನ್ಸಲ್ ಆಗುತ್ತೆ.
ಸೊ ಇಲ್ಲಿ 9 2 18, 18 ಇಲ್ಲೇ 90, 90 × 3 270 ಆಗುತ್ತೆ. ಮತ್ತು ಈ 2 ಸೊನ್ನೆಗಳು ಲಾಸ್ಟ್ ಹಾಕೊಂಡ್ರೆ 27,000 ಇಟ್ಟಿಗೆಗಳು ಬೇಕಾಗ್ತವೆ ಆ ಗೋಡೆಯನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ. 27,000 ಇಲ್ಲಿ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಇತ್ತಾ? ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, an 8-faced fair die with number 1 to 8 is ruled. What is the probability of getting an even number ಅಂತ ಇದೆ. 1 ರಿಂದ 8ರವರೆಗಿನ ಸಂಖ್ಯೆಗಳನ್ನು ಹೊಂದಿರುವ 8 ಮುಖದ ದಾಳವನ್ನು ಎಸೆಯಲಾಗಿದೆ, ಅದರಿಂದ ಸಮಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ. ನೋಡಿ, ಇಲ್ಲಿ ಒಂದು ದಾಳ ಇದೆ. ದಾಳ ಯೂಶಲಿ 6 ಮುಖಗಳನ್ನು ಹೊಂದಿರುತ್ತೆ, ಬಟ್ ಈ ಪ್ರಶ್ನೆಯಲ್ಲಿ ಪರ್ಟಿಕ್ಯುಲರ್ಲಿ 8 ಮುಖಗಳನ್ನು ಹೊಂದಿರೋ ದಾಳ ಆಗಿರುತ್ತೆ. 8 ಮುಖಗಳು ಹೊಂದಿದಾವೆ ಅಂದರೆ 1 ರಿಂದ 8ರವರೆಗೆ ನಂಬರ್ಸ್ ಇರ್ತಾವೆ. ಪ್ರತಿಯೊಂದು ಮುಖದ ಮೇಲೆ 1 2 3 4 5 6 7 8 ಅಂತ ನಂಬರ್ ಕೊಟ್ಟಿರ್ತಾರೆ. ಆ 8 ಮುಖವನ್ನು ಹೊಂದಿರೋವನ್ನ ದಾಳವನ್ನು ಹಿಂಗೆ ಎಸೆದಾಗ ಅದರಿಂದ ಸಮಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಫಸ್ಟ್ 8 ಮುಖಗಳ ದಾಳವನ್ನು ಎಸೆದಾಗ ಯಾವ ಸಂಖ್ಯೆ ಮೇಲ್ ಬರೋ ಚಾನ್ಸಸ್ ಇರುತ್ತೆ ಅಂದ್ರೆ ಸಂಖ್ಯೆ 1 ಆದ್ರೆ ಮೇಲೆ ಕಾಣಿಸ್ಬೋದು, 2 ಕಾಣಿಸ್ಬೋದು, ಇಲ್ಲ 3 ಕಾಣಿಸ್ಬೋದು, 4 ಕಾಣಿಸ್ಬೋದು, ಇಲ್ಲ 5 ಕಾಣಿಸ್ಬೋದು, ಇಲ್ಲ 6 ಕಾಣಿಸ್ಬೋದು, ಇಲ್ಲ 7 ಕಾಣಿಸ್ಬೋದು, ಇಲ್ಲ 8 ಕಾಣಿಸ್ಬೇಕು. ಸೊ 8 ಮುಖಗಳನ್ನು ಹೊಂದಿರೋ ದಾಳವನ್ನು ಎಸೆದಾಗ ಇದರಲ್ಲಿರೋ ಯಾವ ಸಂಖ್ಯೆ ಆದರೂ ಮೇಲೆ ಕಾಣಿಸೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ n(s) = 8 ಅಂತ ಬರಿತೀನಿ. ಅಂದರೆ 8 ಫಲಿತಾಂಶಗಳು ಬರೋ ಸಾಧ್ಯತೆ ಇರುತ್ತೆ 8 ಮುಖಗಳನ್ನು ಹೊಂದಿರೋ ದಾಳವನ್ನು ಎಸೆದಾಗ. ಸೊ ಅದರಲ್ಲಿ ಸಮಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂದರೆ ಅಂದರೆ ಇವೆಂಟ್, ಘಟನೆ ಅಂತ ಕರಿತೀವಿ. ಸಮಸಂಖ್ಯೆಗಳು ಇದರಲ್ಲಿ ಯಾವ್ಯಾವ ಇದಾವೆ? 2 ಇದೆ, 4 ಇದೆ, 6 ಇದೆ, 8 ಇದೆ. ಇವು ಸಮಸಂಖ್ಯೆಗಳು. ಟೋಟಲಿ ಎಷ್ಟು ಸಮಸಂಖ್ಯೆಗಳಿದಾವೆ ಅಂದರೆ 4 ಸಮಸಂಖ್ಯೆಗಳಿದಾವೆ. ಸೊ ಹಾಗಾಗಿ 4 ಅಂತ ಬರಿತೀವಿ. ಸೊ ಇವಾಗ ಸಂಭವನೀಯತೆ ಕಂಡುಹಿಡಿಯಬೇಕಂದ್ರೆ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್, ಒಂದು ಘಟನೆಯ ಸಂಭವನೀಯತೆ ಕಂಡುಹಿಡಿಯಬೇಕಂದ್ರೆ n(e) ವ್ಯಾಲ್ಯೂ ಮೇಲ್ಗಡೆ ಬರ್ಕೊಂಡು n(s) ವ್ಯಾಲ್ಯೂ ಕೆಳಗಡೆ ಬರಿಬೇಕು. n(v) ವ್ಯಾಲ್ಯೂ 4 ಇದೆ, n(s) ವ್ಯಾಲ್ಯೂ 8 ಇದೆ. ಸೊ 4 1s are 4 2s are 8 ಕ್ಯಾನ್ಸಲ್ ಆದರೆ ಸಂಭವನೀಯತೆ 1/2 ಬರುತ್ತೆ. ಸೊ 1/2 ಅಂತ ಹೇಳಿ ಫಸ್ಟ್ ಆಪ್ಷನ್ ಏನಲ್ಲಿ ಇದೆಯಲ್ಲ ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ. The ages of 50 members of the junior cricket club in a town are given below. ಸೊ ಅಲ್ಲಿ ನಂಬರ್ಸ್ ಎಲ್ಲ ಇದಾವೆ. 50 ಜನ ಮೆಂಬರ್ಸ್ ಇದ್ದಾರೆ ಒಂದು ಜೂನಿಯರ್ ಕ್ರಿಕೆಟ್ ಕ್ಲಬ್ಬಲ್ಲಿ. ಟೋಟಲಿ 50 ಮೆಂಬರ್ಸ್ ಇದ್ದಾರೆ. ಎಲ್ಲ 50 ಸದಸ್ಯರ ವಯಸ್ಸುಗಳು ಬರ್ತಾನೆ. ಒಬ್ಬನಿಗೆ 15 ವರ್ಷ, ಒಬ್ಬನಿಗೆ 17 ವರ್ಷ, ಒಬ್ಬನಿಗೆ 14 13 50 ಜನರ ಸದಸ್ಯರ ವಯಸ್ಸುಗಳನ್ನು ಕೊಡ್ತಾ ಆಗಿದ್ದಾನೆ. ವಾಟ್ ಪರ್ಸೆಂಟೇಜ್ ಆಫ್ ಮೆಂಬರ್ಸ್ ಆರ್ ಇನ್ 15 to 16 ಏಜ್ ಗ್ರೂಪ್? 15 ರಿಂದ 16 ವರ್ಷ ವಯಸ್ಸಿನ ಎಷ್ಟು % ಮೆಂಬರ್ಸ್ ಇದ್ದಾರೆ ಅಂತ ಕ್ವಶನ್ ಕೇಳಿದ್ದಾನೆ. 15 ರಿಂದ 16 ವಯಸ್ಸಿನ ಸದಸ್ಯರ ಶೇಕಡವಾರು ವಯಸ್ಸಿನ ಗುಂಪು ಎಷ್ಟಿದೆ ಅಂತ ಕೇಳಿದಾನೆ. ಅಂದ್ರೆ ಈ ಕೊಟ್ಟಿರೋ ವಯಸ್ಸುಗಳಲ್ಲಿ 15 ವರ್ಷ ವಯಸ್ಸಿರೋರು ಮತ್ತು 16 ವರ್ಷ ವಯಸ್ಸಿರೋರನ್ನ ಮಾತ್ರ ಸೆಲೆಕ್ಟ್ ಮಾಡ್ತಾ ಹೋಗಲ್ಲ. ಸೊ ಇಲ್ಲಿ ನೋಡ್ರಿ 15 ವರ್ಷ ಇದೆ, ಒಂದಾಯಿತು. ಸೊ 15 ವರ್ಷ ನೋಡ್ರಿ ಇಲ್ಲಿ ಮಾರ್ಕ್ ಮಾಡೋಣ. 15 ವರ್ಷ ಇದೆ, ಸೊ ಒಂದಾಯಿತು. ನೆಕ್ಸ್ಟ್ 16 2, 16 3, ಇದು 4, ಇದು 5, ಇದು 6, ನೆಕ್ಸ್ಟ್ 7, 7 ಆದಮೇಲೆ ನೆಕ್ಸ್ಟ್ ಇದೊಂದು 8 9 9 10 10 ಆದಮೇಲೆ ನೆಕ್ಸ್ಟ್ 11 12 13 14 15 16. ಸೊ 16 ನೆಕ್ಸ್ಟು 17 18 15 16 ನಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಟೋಟಲಿ 18 ಜನರ ವಯಸ್ಸುಗಳು 15 ರಿಂದ 16 ವರ್ಷ ಇದೆ. ಅಂದರೆ ಟೋಟಲ್ 50 ಜನ ಸದಸ್ಯರಲ್ಲಿ 18 ಜನ ಸದಸ್ಯರ ವಯಸ್ಸು 15 to 16 ಇಯರ್ಸ್ ಇದೆ. ಅಂದರೆ ಪ್ರತಿಶತ ಅಂದರೆ 100ಕ್ಕೆ ಎಷ್ಟು ಅಂತ ಕಂಡುಹಿಡಿಯೋಣ. 50ರಲ್ಲಿ 18 ಜನ ಇದ್ದಾರೆ ಅಂದರೆ 100ಕ್ಕೆ ಎಷ್ಟು ಅಂದರೆ 50 ಅಂದರೆ 52 100 ಕ್ಯಾನ್ಸಲ್ ಆಗುತ್ತೆ. 18 36 ಬರುತ್ತಲ್ಲ. 36% ಮೆಂಬರ್ಸು 15 ರಿಂದ 16 ವಯಸ್ಸಿನವರು ಇದ್ದಾರೆ ಅಂತ. 36% ಅನ್ನೋದು ಇಲ್ಲಿ ಆಪ್ಷನ್ ಡಿ ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಸೊ ಈ ರೀತಿ ಪ್ರಶ್ನೆಗಳಿದಾವೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಥರ ಪ್ರಶ್ನೆಗಳಿದಾವೆ, ಅವನ್ನ ಆನ್ಸರ್ ಮಾಡೋದು ಹೇಳ್ಕೊಡ್ತೀನಿ. ಸೊ ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಗೆ ಸೊ ನೀವು ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ಮೆಥಡ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.